ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರದೀಪ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಫೈನಲಿ MCC ಅವರು ತಮ್ಮ ಸ್ಟ್ರೇ ವೇಕೆನ್ಸಿಯ ಪ್ರೊವಿಷನಲ್ ರಿಸಲ್ಟನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಟಿಸಲ್ಲಿ ನೀವು ನೋಡ್ತಾ ಹೋಗ್ಬೋದು. ಇಟ್ ಈಸ್ ಫಾರ್ ದ ಇನ್ಫಾರ್ಮೇಷನ್ ಟು ಆಲ್ ಕ್ಯಾಂಡಿಡೇಟ್ಸ್ ದಟ್ ದ ಪ್ರೊವಿಷನಲ್ ರಿಸಲ್ಟ್ ಫಾರ್ ಸ್ಟ್ರೇ ರೌಂಡ್ ಆಫ್ NEET UG 2025 ಕೌನ್ಸಿಲಿಂಗ್ 2025 is now available. Any discrepancy in the result may be immediately be informed to MCC up to 12 o'clock of 15/11/2025 ಅಂತ ಹೇಳಿದರು, ಥ್ರೂ ಇಮೇಲ್ ಅಂತ ಹೇಳಿದರು. The candidates are further informed that the provisional result is only indicative in nature and subject to change. The candidates cannot claim any right over the allotted seat in the provisional result ಅಂತ ಹೇಳಿದ್ದಾರೆ. ಸೊ ಬಟ್ ಸ್ವಲ್ಪ ಡಿಲೇ ಆಗಿದ್ದರಿಂದ ಇಲ್ಲಿ ನೋಡ್ಬೋದು ಕೌನ್ಸಿಲಿಂಗಲ್ಲಿ ಆ್ಯಕ್ಚುಲಿ ರಿಸಲ್ಟ್ ಬಿಡಬೇಕು ಆಗಿತ್ತು 12ನೇ ತಾರೀಕಿಗೆ. ಇಲ್ಲಿ ನೋಡ್ಬೋದು ರಿಸಲ್ಟಲ್ಲಿ, ಬಟ್ 14ನೇ ತಾರೀಕಿಗೆ ಇವ್ರು ಬಿಟ್ಟಿರೋದ್ರಿಂದ ನಿಮ್ಗೆ ಯಾರಿಗೆ ಸೀಟ್ ಸಿಕ್ಕಿದೆ ಆದಷ್ಟು ಬೇಗ ನೀವು ಅದನ್ನ ಮತ್ತೆ ಇದು ಡಿಲೇ ಆಗಿರೋದ್ರಿಂದ ಫೈನಲ್ ರಿಪೋರ್ಟಿಂಗ್ ಡೇಟ್ ಕೂಡ ಪೋಸ್ಟ್ಪಾನ್ ಮಾಡ್ತಾರೆ ಅಂತ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಟೈಮ್ನ ಡಿಲೇ ಮಾಡ್ಲಿಕ್ಕೆ ಹೋಗಬೇಡಿ. ಅದು ಮುಂದೆ ಹಾಕ್ಬೋದು, ಹಾಕದೇ ಇರ್ಬೋದು. ನೀವು 20th ಅಂತ ಏನು ಇಲ್ಲಿ ಕೊಟ್ಟಿದ್ದಾರಲ್ಲ ಟೈಮು, 13ನೇ ತಾರೀಕಿಂದ 20 ನವಂಬರ್ 2025 ಅಂತ ರಿಪೋರ್ಟಿಂಗಿಗೆ 20ನೇ ಅಂತ ನೀವು ಕನ್ಸಿಡರ್ ಮಾಡಿ ಆದಷ್ಟು ಬೇಗ ಕಾಲೇಜಿಗೆ ರಿಪೋರ್ಟ್ ಆಗಲು ಟ್ರೈ ಮಾಡಿ. ಡಾಕ್ಯುಮೆಂಟ್ಸನ್ನು ಕಾಲೇಜಿಗೆ ಸಬ್ಮಿಟ್ ಮಾಡೋದು ಮರಿಬೇಡಿ. ಈಗ ನೀವು ನೋಡ್ಬೋದು ಇಲ್ಲಿ ಕಟ್ ಆಫ್ ಬಗ್ಗೆ ನೋಡ್ತಾ ಹೋಗೋದಾದರೆ ಇಲ್ಲಿ ಓಪನ್ ಕ್ಯಾಟಗರಿಯಲ್ಲಿ ಕರ್ನಾಟಕದ ಅಷ್ಟೇ ನಾನು ಹೇಳ್ತಾ ಇರೋದು ಇಲ್ಲಿ. ಆಮೇಲೆ ಆಲ್ ಇಂಡಿಯಾದ ಎಷ್ಟಾಯಿತು ಅದನ್ನು ಕೂಡ ಹೇಳ್ತೇನೆ. ಓಪನಲ್ಲಿ 10,33,778, ಅಂದರೆ ಇದರಲ್ಲಿ NRI, ಡೀಮ್ಡ್ ಮತ್ತು ಪ್ರೈವೇಟ್ ಸೀಟ್, ಮ್ಯಾನೇಜ್ಮೆಂಟ್ ಸೀಟ್ಸ್ ಎಲ್ಲ ಕೂಡಿ ಫೈನಲಾಗಿ 10,33,778ಕ್ಕೆ ಬಂದು ನಿಂತಿದೆ. ಸಿದ್ಧಾರ್ಥ ಯೂನಿವರ್ಸಿಟಿ ಫೈನಲ್ ಸೀಟ್ ಅಲಾಟ್ ಆಗಿರೋದು. EWS ಬಂದುಬಿಟ್ಟು 30,524 ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಅಲಾಟ್ ಆಗಿದೆ. OBC 27,190 ಆಗಿದೆ, ಯಾದಗಿರಿ ಮೆಡಿಕಲ್ ಕಾಲೇಜಿಗೆ ಅಲಾಟ್ ಆಗಿರೋದು ಲಾಸ್ಟು. SC ಕ್ಯಾಟಗರಿಯಲ್ಲಿ 1,36,854 ಫೈನಲ್ ಮೈಸೂರು ಮೆಡಿಕಲ್ ಕಾಲೇಜಿಗೆ ಫೈನಲ್ ಅಲಾಟ್ ಆಗಿರುವಂಥದ್ದು. ಇನ್ನು ಆಲ್ ಓವರ್ ಇಂಡಿಯಾದ್ದು ನೋಡ್ತಾ ಹೋಗೋದಾದರೆ ಜನರಲ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಮತ್ತು ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಏನೇನಾಯಿತು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ರೌಂಡಲ್ಲಿ ಜನರಲ್ ಕ್ಯಾಟಗರಿ 21,190 ರ್ಯಾಂಕ್ ಆಯಿತು. OBC 21,452 ಆಯಿತು. EWS 25,599 ಆಯಿತು. SC ಬಂದುಬಿಟ್ಟು 1,10,389 ಆಯಿತು. ST 1,45,625 ಆಯಿತು. ರೌಂಡ್ 2 ಅಲ್ಲಿ ಜನರಲ್ ಕ್ಯಾಟಗರಿ 24,949 ಆಯಿತು. OBC 25,108 ಆಯಿತು. EWS 28,920 ಆಯಿತು. SC ಕ್ಯಾಟಗರಿಯಲ್ಲಿ 1,32,649 ರ್ಯಾಂಕ್ ಆಯಿತು. ST 1,56,601 ಆಯಿತು. ರೌಂಡ್ 3ಯಲ್ಲಿ ನೋಡ್ತಾ ಹೋಗೋದಾದರೆ ಜನರಲ್ 26,178 ಆಯಿತು. OBC 26,231 ಆಯಿತು. EWS 29,997 ಆಯಿತು. SC 1,36,392 ಆಯಿತು. ST 1,62,975 ಆಯಿತು. ಈ ಸ್ಟ್ರೇ ವೇಕೆನ್ಸಿಯಲ್ಲಿ ಥ್ರೂಔಟ್ ಇಂಡಿಯಾದಲ್ಲಿ ಎಷ್ಟೆಷ್ಟಾಯ್ತಪ್ಪ ಅಂದರೆ ಜನರಲ್ ಕ್ಯಾಟಗರಿ 27,332, OBC 27,307, EWS ಕ್ಯಾಟಗರಿ 30,862, SC ಕ್ಯಾಟಗರಿ 1,38,863 ಮತ್ತು ST ಕ್ಯಾಟಗರಿ ಬಂದುಬಿಟ್ಟು 1,64,804 ರ್ಯಾಂಕಿಗೆ ಫೈನಲಿ ಬಂದಿದೆ. ಇನ್ನು ನೀವೆಲ್ಲ ಕೇಳ್ಬೋದು ಇದು ಕೂಡ ನಡೆಯುತ್ತೆ, ಯಾವುದು ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಕೂಡ ನಡಿಬೋದಾ ಅನ್ನೋ ಒಂದು ಕ್ವಶನ್ ಅಂದೆ ಹೇಳೋಕ್ಕಾಗಲ್ಲ. ನನಗೆ ಅನಿಸಿದ ಮಟ್ಟಿಗೆ ತುಂಬ ಕಡಿಮೆ ಸೀಟ್ಸ್ಗಳು ಉಳಿದಿವೆ. ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂದರೆ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಉಳಿದಿದ್ದಂಥ ಸೀಟ್ಗಳಿಗೆ ಅದನ್ನು ಮತ್ತೆ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ಅಂತ ಮಾಡಿ ಅದಕ್ಕೂ ಕೂಡ ಕೊಡ್ತಾರೆ. ಯೂಶ್ವಲಿ ಹಾಗೆ ಯಾವುದು ಸೀಟ್ಸ್ ಉಳಿದಿದ್ದರೂ ತುಂಬ ಕಡಿಮೆ ಸೀಟ್ಸು ಸಿಂಗಲ್ ಡಿಜಿಟ್ಸಲ್ಲಿ ಮಾತ್ರ ಉಳಿದಿರುತ್ತೆ. ಅದ್ರ ಬಗ್ಗೆ MCC ಇನ್ನೂ ಯಾವುದೇ ಒಂದು ನೋಟಿಫಿಕೇಷನನ್ನು ಕೊಟ್ಟಿಲ್ಲ. ನೋಟಿಫಿಕೇಷನ್ ಬಂದ ನಂತರ ಆದಷ್ಟು ಬೇಗ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.